ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ರಾಜ್ಯದಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸ್ತಾ ಇದೆ. ಬೆಂಗಳೂರಲ್ಲೂ ಕೂಡ ನಡೀತಾ ಇದೆ. ನಿನ್ನೆ ಸಮೀಕ್ಷೆಗೆ ಹೋದಂತಹ ತಂಡಕ್ಕೆ ಸುಧಾ ಮೂರ್ತಿ ಅವರು ಹೇಳಿರುವಂತಹದ್ದು ಏನಂತಂದ್ರೆ, ನಾವು ಹಿಂದುಳಿದ ವರ್ಗಕ್ಕೆ ಸೇರಿಲ್ಲ, ಇದು ಹಿಂದುಳಿದ ವರ್ಗಗಳ ಆಯೋಗ ಸಮೀಕ್ಷೆ ಮಾಡ್ತಿರೋದ್ರಿಂದ ನಾವು ಈ ಸಮೀಕ್ಷೆಯಲ್ಲಿ ಭಾಗಿಯಾಗ್ತಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಅವರು. ಸರ್, ಇನ್ಫೋಸಿಸ್ನ ಸುಧಾ ಮೂರ್ತಿ ಅವರು ಮತ್ತು ಅವರು ರಾಜ್ಯಸಭಾ ಸಂಸದರು ಈ ಒಂದು ಮಾತನ್ನು ಹೇಳಿ ದೃಢೀಕರಣ ಪತ್ರವನ್ನು ಕೊಟ್ಟಿದ್ದಾರೆ. ಅಂದರೆ ನಾವು ಹಿಂದುಳಿದ ವರ್ಗಕ್ಕೆ ನಾವು ಸೇರಿಲ್ಲ, ಹಾಗಾಗಿ ನಾವು ಈ ಸಮೀಕ್ಷೆಯಲ್ಲಿ ಭಾಗಿಯಾಗ್ತಿಲ್ಲ ಅನ್ನುವಂಥದ್ದು. ಇದಕ್ಕೆ ನೀವೇನು ಹೇಳ್ತೀರಿ ಸರ್? ಸುಧಾಮೂರ್ತಿ ಮೇಡಮ್ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಬಟ್ ನಿನ್ನೆ ಮೇಡಮ್ ಅವ್ರು ರಿಯಾಕ್ಟ್ ಮಾಡಿರೋದ್ರ ಬಗ್ಗೆ ನನಗೆ ಬೇಸರನೂ ಇದೆ. ನಾವು ಈ ಸಮೀಕ್ಷೆ ಯಾವತ್ತಾದರೂ ಬರೀ ಹಿಂದುಳಿದ ವರ್ಗದವರಿಗೆ ಅಂತ ಯಾವತ್ತಾದ್ರೂ ಹೇಳಿದೀವ? ಇದು ಕರ್ನಾಟಕದ ಜನತೆಗೆ ಅಂತ ಹೇಳಿರೋದು. ಕರ್ನಾಟಕದ ಭಾಗವಾಗಿ ಸುಧಾಮೂರ್ತಿ ಮೇಡಮ್ ಅವರು ಇದ್ದಾರೆ, ಇನ್ಫೋಸಿಸ್ಸು ಇದೆ. ಆಯಿತು, ತಾವು ಹಿಂದುಳಿದವರು ಅಲ್ವಾ ತಾನೇ ಮೇಡಮ್? ಅಟ್ಲೀಸ್ಟ್ ನೀವು ಮುಂದುವರೆದವರು, ಶ್ರೀಮಂತರು, ನಿಮ್ಮ ಆಸ್ತಿ ಇಷ್ಟಿದೆ, ಅಸೆಟ್ಸ್ ಇಷ್ಟಿದೆ, ಆ ಮಾಹಿತಿ ಕೊಟ್ಟರೆ ಅಟ್ಲೀಸ್ಟ್ ನಮ್ಮ ಸರ್ಕಾರದಲ್ಲಿ ಇಷ್ಟು ಜನ ಮುಂದುವರೆದವ್ರು ಇದ್ದಾರೆ, ಇಷ್ಟು ಜನ ಹಿಂದುಳಿದವ್ರು ಇದ್ದಾರೆ ಅಂತ ಉದ್ಯೋಗ ಕೊಟ್ಟಿದ್ದೀರಾ, ನೀವು ಉದ್ಯೋಗ ಕೊಡೋರಾ ಇಲ್ಲ ಉದ್ಯೋಗ ತಗೊಳ್ಳೋರಾ, ಆ ಪ್ರಶ್ನೆಗಳಿಗೆ ಉತ್ತರಿಸ್ಬೋದಾಗಿತ್ತು. ಸುಧಾಮೂರ್ತಿ ಮೇಡಮ್ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಆದರೆ ಅವರು ಈ BJPಯಲ್ಲಿ ರಾಜ್ಯಸಭಾ ಮೆಂಬರ್ ಆದಾಗಿಂದ ಮೇಡಮ್ ಅವರಾದರೂ ತುಂಬ ಎಜುಕೇಟೆಡ್ ಇದ್ದಾರೆ. ಅವ್ರು ಇಂಥದ್ರಲ್ಲಿ ಏನು ಅವ್ರು ಮಾಹಿತಿ ಕೊಟ್ಟರೆ ಏನು? ನಾವೆಲ್ಲಾದರೂ ಮುಂದುವರೆದವರು ಕೊಡಬಾರ್ದು ಅಂತೆಲ್ಲಾದರೂ ಹೇಳಿದ್ದೀವ? ಸರ್, ಅದು ಹಿಂದುಳಿದ ವರ್ಗದ ಆಯೋಗ ಅನ್ನೋದೊಂದು ಏಜೆನ್ಸಿ ಅಷ್ಟೇ. ಅದೊಂದು ಏಜೆನ್ಸಿ ಅಲ್ವಾ? ವೆರಿ ಸಿಂಪಲ್. ಈಗ ಮೇಡಮ್ ಅವರು ಹಿಂದುಳಿದ ವರ್ಗದವರು ಸರ್ವೆ ಮಾಡ್ತಿದ್ದಾರೆ ಅಂತ ಇವರು ಮುಂದುವರೆದವರು. ಒಂದು ಬೇಸಿಕ್ ಕ್ವಶನ್ ಮೇಡಮ್, ನೀವು ಮಾಹಿತಿ ಕೊಡಲ್ಲ ಅಂದರೆ ಮುಂದುವರೆದವರು ಪೂಜೆ ಮಾಡ್ತಾರೆ ಅಂತ ನಾವು ಹಿಂದುಳಿದವ್ರು ದೇವಸ್ಥಾನಕ್ಕೆ ಹೋಗೋದು ಬಿಡೋಕ್ಕಾಗತ್ತಾ? ಲಾಜಿಕ್ಕೆ ತಾನೆ. ಈಗ ಮುಂದುವರೆದವ್ರು ಪೂಜೆ ಮಾಡ್ತಿದ್ದಾರೆ, ನಾವು ಹಿಂದುಳಿದವ್ರು ಆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅನ್ನೋಕ್ಕಾಗುತ್ತಾ? ಹಿಂದುಳಿದವ್ರು ಮಾಡಿದ್ರೆ ಮುಂದುವರೆದವ್ರು ಅಕ್ಸೆಪ್ಟ್ ಮಾಡಲ್ಲ. ಇದು ಏನು ಪಾರ್ಶಿಯಾಲಿಟಿ ಸರ್? ಸುಧಾಮೂರ್ತಿ ಮೇಡಮ್, ಇದು ನೀವು ಎಜುಕೇಟೆಡ್ ಆಗಿ ಒಂದು ಡೇಟಾ ಕೊಡಬೇಕಾಗಿತ್ತು. ಇವತ್ತು ಇನ್ಫೋಸಿಸ್ ಕಟ್ಟಿದ್ದಾರೆ ಅಂದರೆ ಅದರಲ್ಲೂ ಸಾವಿರಾರು ಜನ, ಲಕ್ಷಾಂತರ ಜನ ಹಿಂದುಳಿದ ವರ್ಗದ ಹುಡುಗರು, ಹುಡುಗಿರು, ಯುವಕ ಯುವತಿಯರು, ಇಂಜಿನಿಯರ್ಸು ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ ತಾನೇ. ಸುಧಾಮೂರ್ತಿ ಮೇಡಮ್, ನೀವು ಇನ್ಫೋಸಿಸ್ನ ಅಲ್ವಾ ಬರೀ ಮುಂದುವರೆದ ಎಂಪ್ಲಾಯೀಸ್ನ ಇಟ್ಕೊಂಡೇ ಕಟ್ಟಿದ್ರಾ? ಅಲ್ಲಿ ಹಿಂದುಳಿದವರು ಇದ್ದಾರೆ ತಾನೆ. ನಂದೊಂದು ಬೇಸಿಕ್ ಕ್ವಶನ್, ಮೇಡಮ್ ಅವ್ರ ಮೇಲೆ ಇರೋ ಗೌರವ ಒಂದು ಕಡೆ, ಡೇಟಾ ಕೊಡಲ್ಲ ಅಂದರೆ ಅದೇನರ್ಥ? ಮತ್ತು ಕಿರಣ್ ಮಜುಮ್ದಾರ್ ಶಾ ಅವರು ರಸ್ತೆ ಗುಂಡಿಗಳ ಬಗ್ಗೆ ಮಾತಾಡಿದ್ರು. ಓಕೆ, ಆಯಿತು, ನಾವು ರಸ್ತೆ ಗುಂಡಿಗಳು ಮುಚ್ತೀವಿ. ಇದೇ ಕಿರಣ್ ಮಜುಮ್ದಾರ್ ಶಾ ಮೇಡಮ್ ಅವರು ಸೆಂಟ್ರಲಿಂದ ನಮಗೆ ಬೇಕಾಗಿರೋ GST ಬಗ್ಗೆ ಧ್ವನಿ ಎತ್ತಿದಾರಾ? ರಾಜ್ಯದ ಬಗ್ಗೆ ಕಾಳಜಿ ಇದ್ದಾರೆ. ಬೆಂಗಳೂರು ನೆಲ ಬೇಕು, ಬೆಂಗಳೂರು ನೀರು ಬೇಕು, ಬೆಂಗಳೂರು ಗಾಳಿ ಬೇಕು, ಇವ್ರಿಗೆ ಬೆಂಗಳೂರು ಬೇಕು ಅಸ್ತಿತ್ವಕ್ಕೆ. ರಾಜ್ಯ ಸರ್ಕಾರದ GST ನಾವು ಕೇಳಿದ್ರೆ ಅದ್ರ ಬಗ್ಗೆ ಧ್ವನಿ ಎತ್ತಲ್ಲ, ಗುಂಡಿ ಬಗ್ಗೆ ಧ್ವನಿ ಎತ್ತಾರೆ. ನಾನು ತಿರಸ್ಕಾರ ಮಾಡ್ತೀನಿ. ಆಯಿತು, ಆ ರಸ್ತೆ ಗುಂಡಿಗಳು ಮುಚ್ತೀವಿ. ಪ್ಲೀಸ್ ಕಿರಣ್ ಮಜುಮ್ದಾರ್ ಮೇಡಮ್, ಟ್ವೀಟ್ ಮಾಡಿ ಮೇಡಮ್, ಸೆಂಟ್ರಲ್ ಗೌರ್ಮೆಂಟು ನಮಗೆ GST ಕೊಟ್ಟಿಲ್ಲ, ನಮಗೆ ಮೋಸ ಮಾಡಿದೆ, ಅದ್ರ ಬಗ್ಗೆನೂ ಮಾತಾಡಿ ಮೇಡಮ್. ಮೋಸ್ಟ್ಲಿ ಸುಧಾಮೂರ್ತಿ ಮೇಡಮ್ ಅವರು ಡೇಟಾ ಕೊಟ್ಟರೆ ಒಳ್ಳೆಯದು ಅನ್ನೋದು ನನ್ನ